ನಮಸ್ಕಾರ. ಮುಖ್ಯಾಂಶಗಳು. ತಮಿಳುನಾಡು ಪುದುಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವದರ್ಜೆ ಪ್ರವಾಸಿ ತಾಣವಾಗಿ ನಂದಿ ಬೆಟ್ಟ ಅಭಿವೃದ್ಧಿ, ರೋಪ್ವೇ ನಿರ್ಮಾಣ ಕಾರ್ಯ ಶೀಘ್ರ ಆರಂಭ. ಡಾಕ್ಟರ್ ಕೆ. ಸುಧಾಕರ್. ಹಿಂದೂ ಮಹಾಸಾಗರದ ಜೀವಿ ವೈವಿಧ್ಯ ಕುರಿತ ರಾಷ್ಟ್ರೀಯ ಸಮಾವೇಶ, ಆಳ ಸಮುದ್ರ ಜೀವಿಗಳ ಅನ್ವೇಷಣೆಗೆ ಒತ್ತು. ಪ್ರಕಾಶ್ ಜಾವಡೇಕರ್. ಅಹಮದಾಬಾದ್ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿಂದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಕೊಯಮತ್ತೂರಿನಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿರುವ ಪ್ರಧಾನಿ ಒಟ್ಟು 12,400 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳು, ಕಾಮಗಾರಿಗಳ ಉದ್ಘಾಟನೆ, ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಕೆ. ಪಳನಿಸ್ವಾಮಿ, ಉಪಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರರು ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೈವೇಲಿಯಲ್ಲಿ ದೇಶದ ಪ್ರಥಮ ಲಿಗ್ನೈಟ್ ಆಧಾರಿತ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಲಾಗಿದ್ದು, ಇದರ 65% ಭಾಗವನ್ನು ತಮಿಳುನಾಡು ಬಳಕೆ ಮಾಡಿಕೊಳ್ಳಲಿದೆ. ಕರ್ನಾಟಕ, ಕೇರಳ, ತೆಲಂಗಾಣ, ಪುದುಚೇರಿಗಳಿಗೂ ಇದರ ಲಾಭ ಸಿಗಲಿದೆ ಎಂದರು. 2014ರಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಗಣಿಗಾರಿಕೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಸೇರಿದಂತೆ ಹಲವಾರು ಸಮಸ್ಯೆಗಳಿದ್ದವು. ಅವುಗಳನ್ನು ವಿವಿಧ ಸುಧಾರಣಾ ಕ್ರಮಗಳ ಮೂಲಕ ಪರಿಹರಿಸಲಾಯಿತು. ನೀತಿ ಬದಲಾವಣೆ ಮಾಡಲಾಯಿತು. ಇದೀಗ ನೂತನ ಅಭಿವೃದ್ಧಿ ಮಾರ್ಗ ತೆರೆದುಕೊಂಡಿದೆ ಎಂದರು. On the historic day, Indian coal sector broke free from the shackles of restriction to charter new growth of development. As Modi ji himself said on that day, commercial mining unlocked the country's social sector from lockdown of the decades. Results of the auctions were very encouraging. 19 coal mines were successfully auctioned in the first ever first green port of India. ಇದೀಗ ತಮಿಳುನಾಡಿನಿಂದ ಕಾರ್ಯಕ್ರಮದ ನೇರ ಪ್ರಸಾರ. கீழ்பவானி பாசன பகுதியில் கட்டுமானங்களை சீரமைத்தல் மற்றும் நவீனமயமாக்கல் திட்டத்தின் மூலம் சுமார் 2 லட்சம் ஏக்கர் நிலங்கள் பாசன வசதி பெறும் திட்டத்திற்கு மாண்புமிகு பாரத பிரதமர் அவர்கள் அடிக்கல் நாட்டுகிறார். The Honorable Prime Minister unveils the plaque to lay the foundation for the modernization of Lower Bhavani project sanctioned at a cost of Rs 934 crores. A short video on the project will now be played. Tamil Nadu is known for its culture, temples and many ancient irrigation structures. Recognizing the importance of water management, the Honorable Prime Minister has taken up a number of initiatives. I want to appreciate the farmers of Tamil Nadu for record food grain production and good use of water resources. It is also an inspiration to our nation's Atmanirbhar Bharat goal. Always remember the mantra of per drop, more crop. This will help future generations. The vision of the Honorable Chief Minister is to make Tamil Nadu a forerunner in water management and conservation. He's ensured modernization of all important irrigation systems in the state. The renovation ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಪುದುಚೇರಿಯಲ್ಲಿ 2,426 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಜವಾಹರ್ಲಾಲ್ ನೆಹರು ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಧಾನಿ, ದೇಶದ ಯಾವುದೇ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದುಳಿಯಬಾರದು. ಸಾಧ್ಯವಿರುವ ಎಲ್ಲ ಬೆಂಬಲ ನೀಡಿ ಪುದುಚೇರಿಯನ್ನು ವಿಕಾಸದ ಮಾರ್ಗದಲ್ಲಿ ಮುನ್ನಡೆಸಲಾಗುವುದು ಎಂದರು.
self-reliant India is infused today. Mary, the town hall of Puducherry, stands as a reminder of Puducherry's Indo-Friends. ಇಂದು ಆರಂಭಿಸಲಾಗಿರುವ ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಪುದುಚೇರಿಯ ಜನರ ಜೀವನ ಸುಲಭವಾಗಲಿದೆ, ಬದಲಾವಣೆ ಬರಲಿದೆ. ಭಾರತದ ವಿಕಾಸಕ್ಕಾಗಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ವ್ಯಾಪಕವಾಗಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರ ಮಹತ್ವಪೂರ್ಣ ಪಾತ್ರ ವಹಿಸಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಆರೋಗ್ಯ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಬಂದರು ಪುದುಚೇರಿಯ ಆತ್ಮ. ಅವುಗಳ ಅಭಿವೃದ್ಧಿಗೆ ಸಾಗರಮಾಲಾ ಯೋಜನೆಯಡಿ ಯೋಜನೆ ರೂಪಿಸಲಾಗಿದೆ ಎಂದರು. This is a 56 kilometer Sattanathapuram, Nagapattinam, this stretch covering Karaikal district. Certainly, connectivity will improve, economic activity will peak speed. At the same time, it will improve access to the holy Saniswaran temple. It will also provide easy interstate connectivity. The government of India has made many efforts to improve rural and coastal connectivity. The agriculture sector will gain from this. Across India, our farmers are innovating. It is our duty to ensure ಕಾರ್ಯಕ್ರಮದಲ್ಲಿ ಪುದುಚೇರಿ ಆಡಳಿತಾಧಿಕಾರಿ ಡಾಕ್ಟರ್ ತಮಿಳ್ ಸಾಯಿ ಸುಂದರರಾಜನ್ ಪಾಲ್ಗೊಂಡಿದ್ದರು. The four laning of the road will also draw industries in this area and generate job opportunities for local youth. Prosperity is closely linked to good health. In the last 7 years, India has made many efforts to improve fitness and wellness. In this context, I am delighted to lay the foundation stone for 400 meters synthetic athlete track at the sport complex here. This is a part of the Khelo India scheme. It will nurture sporting talent among the youth of India. Sport teaches us teamwork, ethics, and above all, it teaches us sportsman spirit. The direct benefit transfer has helped many beneficiaries under various welfare schemes. This makes people empowered in making their choices. Puducherry has got rich human resources. ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಜನರ ನಿರೀಕ್ಷೆಗಳನ್ನು ಕಾಂಗ್ರೆಸ್ ಬುಡಮೇಲು ಮಾಡಿದೆ. ಅದು ಜನಪರ ಸರ್ಕಾರವಾಗಿರಲಿಲ್ಲ, ಹೈಕಮಾಂಡ್ ಸೇವೆ ಸಲ್ಲಿಸುವ ಸರ್ಕಾರವಾಗಿತ್ತು ಎಂದರು. ಕಾಂಗ್ರೆಸ್ ಸರ್ಕಾರಕ್ಕೆ ಜನರಿಗಾಗಿ ಸೇವೆ ಸಲ್ಲಿಸಿ ಎಂದೂ ಅಭ್ಯಾಸವಿಲ್ಲ. ಜನರಿಗೆ ಸುಳ್ಳು ಹೇಳುವುದೇ ಅದರ ಸಂಸ್ಕೃತಿಯಾಗಿದೆ. ಸುಳ್ಳು ಹೇಳುವುದರಲ್ಲಿ ಎಲ್ಲ ರ್ಯಾಂಕ್ಗಳನ್ನು ಕಾಂಗ್ರೆಸ್ಗೆ ನೀಡಬೇಕು. ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯವಿಲ್ಲವೆಂದು ಕಾಂಗ್ರೆಸ್ ಹೇಳುತ್ತದೆ. ಆದರೆ 2019ರಲ್ಲಿಯೇ ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯ ಮಾಡಲಾಗಿದೆ. ಕಳೆದ 2 ವರ್ಷಗಳಲ್ಲಿ 80% ಅನುದಾನ ಹೆಚ್ಚಳ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಮಾಹಿತಿ ತಂತ್ರಜ್ಞಾನ, ಔಷಧ ಸೇರಿದಂತೆ ಹಲವಾರು ಉದ್ದಿಮೆಗಳಿಗೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಎಂದರು. 2020ರ ನೂತನ ಶಿಕ್ಷಣ ನೀತಿ ಸ್ವಂತಿಕೆಗೆ ಅವಕಾಶ ನೀಡುತ್ತದೆ, ಕಲಿಕೆಯ ವಿಧಾನವನ್ನೇ ಬದಲಿಸುತ್ತದೆ, ಸ್ಥಳೀಯ ಭಾಷೆಯಲ್ಲಿ ವೈದ್ಯಕೀಯ ತಂತ್ರಜ್ಞಾನ ಶಿಕ್ಷಣ ಪಡೆಯಲು ಅವಕಾಶ ನೀಡುತ್ತದೆ ಎಂದು ಹೇಳಿದರು. ಎನ್ಡಿಎ ಸರ್ಕಾರ ಸ್ಥಳೀಯ ಮೂಲಸೌಕರ್ಯ ವೃದ್ಧಿಸಲು ಕೆಲಸ ಮಾಡುತ್ತಿದೆ. ಕರಾವಳಿ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು. ನೀಲಿ ಆರ್ಥಿಕತೆಯ ಸಹಕಾರವಿಲ್ಲದೆ ಆತ್ಮನಿರ್ಭರ ಭಾರತದ ನಿರ್ಮಾಣ ಸಾಧ್ಯವಿಲ್ಲ. ಮೀನುಗಾರರಿಗೆ ಉತ್ತೇಜನ ನೀಡಲು ಹಲವಾರು ಯೋಜನೆ ರೂಪಿಸಲಾಗಿದೆ ಎಂದರು. ಸಹಕಾರಿ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ನಿಭಾಯಿಸಲು ಸಾಧ್ಯವಿಲ್ಲ. ಈ ಕ್ಷೇತ್ರ ಮಹಿಳೆಯರಿಗೆ ಹೆಚ್ಚು ಸಹಕಾರಿಯಾಗಿದೆ. ಎನ್ಡಿಎ ಸರ್ಕಾರ ಸಹಕಾರಿ ಕ್ಷೇತ್ರದ ಬಲವರ್ಧನೆ ಮಾಡಲಿದೆ ಎಂದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಲೋಕೋ ಸೋನಾರ್ ಬಾಂಗ್ಲಾ ಜನಸಂಘಟನೆ ಅಭಿಯಾನಕ್ಕೆ ಇಂದು ಚಾಲನೆ ನೀಡಿತು. ಪಕ್ಷದ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅಭಿಯಾನಕ್ಕೆ ಚಾಲನೆ ನೀಡಿದರು. भारतीय जनता पार्टी चुनाव के क्रम में जिस तरीके से
ಅಭಿಯಾನದಡಿ ಮಾರ್ಚ್ 2ರಿಂದ ಮಾರ್ಚ್ 20ರವರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಂಘಟನೆ ಕಾರ್ಯ ನಡೆಯಲಿದೆ. ಜೆಪಿ ನಡ್ಡಾ ಪಶ್ಚಿಮ ಬಂಗಾಳವನ್ನು ಭ್ರಷ್ಟಾಚಾರ ಮುಕ್ತ ಅಭಿವೃದ್ಧಿ ಪಥದಲ್ಲಿ ಸಾಗುವ ರಾಜ್ಯವನ್ನಾಗಿ ರೂಪಿಸಲಾಗುವುದು, ಬಂಗಾಳದ ವೈಭವ ಮರಳಿ ತರಲಾಗುವುದು ಎಂದು ಪ್ರಕಟಿಸಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆ, 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಲಾಗುವುದು, ಬೆಳೆ ವಿಮೆ ಸೇರಿದಂತೆ ರೈತರ ಆದಾಯ ವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು, ಸ್ಥಳೀಯ ವಸ್ತುಗಳು ಜಾಗತಿಕ ಮಾರುಕಟ್ಟೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. ವಿವೇಕಾನಂದ, ರವೀಂದ್ರನಾಥ ಠಾಗೋರ್, ಈಶ್ವರಚಂದ್ರ ವಿದ್ಯಾಸಾಗರ್, ಬಂಕಿಮಚಂದ್ರ ಚಟರ್ಜಿ ಮುಂತಾದವರು ದೇಶಕ್ಕೆ ಸಂಸ್ಕೃತಿಯ ದಿಕ್ಕನ್ನು ನೀಡಿದ್ದಾರೆ. ಅಂತಹ ಬಂಗಾಳದ ವೈಭವವನ್ನು ಮರಳಿ ತರಲು ಶ್ರಮ ವಹಿಸಲಾಗುವುದು ಎಂದರು. रविंद्रनाथ ठाकुर जी, बंकिम चंद्र चटर्जी जी, नेताजी सुभाष चंद्र बोस, श्यामा प्रसाद मुखर्जी, ईश्वर चंद्र विद्यासागर, इन सब लोगों का जो कंट्रीब्यूशन रहा है, उस कंट्रीब्यूशन को समावेश करते हुए सोनार बांग्ला कैसे बनाया जा सकता है, इस बात का प्रयास हम करने का काम कर रहे हैं. यही नहीं, जब हम असोल परिवर्तन की बात करते हैं तो आयुष्मान भारत को हम लागू करेंगे और 4,67 lakh people who are entitled to be covered under Ayushman Bharat and getting a facility of 5 lakh rupees health cover every year, इसकी भी हम व्यवस्था करेंगे. जब हम आयुष्मान भारत की बात करते हैं तो साथ ही साथ प्रधानमंत्री किसान सम्मान निधि, लगभग देश में 10 करोड़ किसान हैं, 73 लाख के आसपास किसान बंगाल में है. प्रधानमंत्री किसान सम्मान निधि की 6 किस्तें 7 किस्तें दी जा चुकी हैं, लेकिन बंगाल का किसान इससे वंचित रहा है. प्रधानमंत्री जी ने कहा है कि हम पिछली किस्त भी देंगे और साथ ही साथ जब सरकार हमारी आएगी तो प्रधानमंत्री किसान सम्मान निधि बंगाल की धरती पर लागू होगा और 73 लाख किसानों को उसका लाभ मिलने वाला है. उसी तरीके से 7th पे कमीशन को, यहां 7th पे कमीशन को लागू करेंगे ताकि हमारे एम्प्लॉय भाई जो उससे वंचित रह गए हैं वो 7th पे कमीशन का भी लाभ उठा सकें. और बंगाल में ಬಳಿಕ ಬಂಕಿಮಚಂದ್ರ ಚಟರ್ಜಿ ಅವರು ವಾಸಿಸುತ್ತಿದ್ದ ನಿವಾಸಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿರುವ ರಸ್ತೆಗಳ ಗುಣಮಟ್ಟದ ಬಗ್ಗೆ ವಿಶೇಷ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರ ಸಕ್ರಿಯ ಆಡಳಿತ ಮತ್ತು ಸಮಯೋಚಿತ ಅನುಷ್ಠಾನಕ್ಕಾಗಿ ಎಸ್ಸಿಟಿ ಆಧಾರಿತ ಬಹು ಮಾದರಿ ವೇದಿಕೆಯಾಗಿರುವ ಪ್ರಗತಿಯ 36ನೇ ಸಭೆಯಲ್ಲಿ ನಿನ್ನೆ ಅವರು ಗ್ರಾಮ ಸಡಕ್ ಯೋಜನೆಗೆ ಸಂಬಂಧಿಸಿದ ಕುಂದುಕೊರತೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ, ಸರಿಯಾದ ಜಾಗೃತಿ ಅಭಿಯಾನದ ಮೂಲಕ ಜನರ, ಅದರಲ್ಲೂ ವಿಶೇಷವಾಗಿ ಯುವಕರನ್ನು ಈ ನಿಟ್ಟಿನಲ್ಲಿ ಒಳಗೊಳ್ಳುವ ಅಗತ್ಯತೆಯ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದರು. ಕೆಲವು ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ತಮ್ಮ ಕಳವಳ ವ್ಯಕ್ತಪಡಿಸಿದ ನರೇಂದ್ರ ಮೋದಿ, ಯೋಜನೆಗಳನ್ನು ನಿಗದಿತ ಸಮಯಕ್ಕೆ ಅನುಗುಣವಾಗಿ ಪೂರ್ಣಗೊಳಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಭೆಯಲ್ಲಿ ವಿವಿಧ ರಾಜ್ಯಗಳ ಒಟ್ಟು 8 ಯೋಜನೆಗಳಿಗೆ ಸಂಬಂಧಿಸಿದಂತೆ ಪರಾಮರ್ಶೆ ನಡೆಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟಕ್ಕೆ ಇಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ನಂದಿಗಿರಿಧಾಮ ಅಭಿವೃದ್ಧಿಗೊಳಿಸುವ ಸಂಬಂಧ ಪರಿಶೀಲನೆ ನಡೆಸಿದರು. ನಂತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ನಂದಿಬೆಟ್ಟವನ್ನು ವಿಶ್ವದರ್ಜೆಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಈ ಭೇಟಿಯ ಕುರಿತು ಟ್ವೀಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ನಂದಿಬೆಟ್ಟಕ್ಕೆ ರೋಪ್ ವೇ ನಿರ್ಮಿಸಲು ಯೋಜನೆ ರೂಪಿಸಿದ್ದು ಕಾಮಗಾರಿ ಶೀಘ್ರವೇ ಪ್ರಾರಂಭವಾಗಲಿದೆ. ಇದರ ಜೊತೆಗೆ ಇಕೋ ಟೂರಿಸಂ, ನಂದಿ ಗಿರಿಧಾಮದ ಸುತ್ತಮುತ್ತಲಿನ 5 ಬೆಟ್ಟಗಳಿಗೆ ಚಾರಣದಾರಿಗಳು, ಪುರಾತತ್ವ ಸ್ಮಾರಕಗಳು, ನೆಲ್ಲಿಕಾಯಿ ಬಸವಣ್ಣ ಮತ್ತು ಮಂಟಪಗಳ ಸಂರಕ್ಷಣೆ ಸೇರಿದಂತೆ ವಿಶ್ವದರ್ಜೆಯ ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. 60 and above, 45 years and above, those with comorbidity. ಇತರೆ ರೋಗ ಲಕ್ಷಣಗಳು, ರೋಗಗಳಿರ್ತಕ್ಕಂಥವ್ರಿಗೆ 45 ಮೇಲ್ಪಟ್ಟನೆ ಕೊಡುವಂಥದ್ದು. ನಮ್ಮ ಎಲ್ಲ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಉಚಿತವಾಗಿ ಕೊಡ್ತೀವಿ. ಅವ್ರಿಗೂ ಗಳಿಂದ ಮಾಡ್ತಾ ಇದ್ವಿ.
ಇದನ್ನು ಕೂಡ ನಾನು ಮಾತಾಡ್ತೀನಿ, ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೂ ಕೂಡ ಬಿಗಿಯಾದಂಥ ಕ್ರಮ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೀನಿ. ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವೇಲಿ ಗ್ರಾಮದಲ್ಲಿ ನಡೆದ ಗಣಿಗಾರಿಕೆ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 2 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಕ್ವಾರಿ ಮಾಲೀಕ ಜಿಎಸ್ ನಾಗರಾಜ್ ಮತ್ತು ತಮಿಳುನಾಡು ಮೂಲದ ಗಣೇಶ್ ಎಂಬಾತನನ್ನು ಬಂಧಿಸಲಾಗಿದೆ. ಈ ಮುನ್ನ 6 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲಿಂದು ಆಯೋಜಿಸಲಾಗಿದ್ದ ಸಪ್ತಪದಿ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ, ಶಾಸಕರಾದ ಟಿ ವೆಂಕಟರಮಣಯ್ಯ, ನಿಸರ್ಗ ನಾರಾಯಣಸ್ವಾಮಿ, ಡಾ ಶ್ರೀನಿವಾಸ ಮೂರ್ತಿ, ಮುಜರಾಯಿ ಇಲಾಖೆ ಆಯುಕ್ತ ಕೆ ದಯಾನಂದ, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ 47 ಜೋಡಿಗಳು ನೂತನ ದಾಂಪತ್ಯಕ್ಕೆ ಕಾಲಿಟ್ಟರು. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ, ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಸಪ್ತಪದಿ ಕಾರ್ಯಕ್ರಮ ವಿಳಂಬವಾಗಿ ನಡೆದಿದ್ದು, ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯ ದೇವಾಲಯಗಳಲ್ಲಿ ವಿವಾಹ ಕಾರ್ಯಗಳು ನೆರವೇರಲಿವೆ ಎಂದರು. ಸಾಂಕ್ರಾಮಿಕ ಸಂಕಷ್ಟದ ನಡುವೆಯೂ ಉತ್ತಮ ಬಜೆಟ್ ಮಂಡಿಸುವ ಗುರಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೊಂದಿದ್ದಾರೆ. ದೇವಾಲಯಗಳ ಅಭಿವೃದ್ಧಿ ಹಾಗೂ ಮೂಲಸೌಕರ್ಯಗಳಿಗೆ ಆಯವ್ಯಯದಲ್ಲಿ ಹೆಚ್ಚಿನ ಅನುದಾನ ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ಸಪ್ತಪದಿ ಯೋಜನೆಯಡಿ ವಧೂವರರಿಗೆ ಮದುವೆ ಸಾಮಗ್ರಿಗಳ ಜೊತೆಗೆ 55,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ ಎಂದು ವಿವರಿಸಿದರು. ನೆರೆಯ ರಾಜ್ಯಗಳಾದ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕೋವಿಡ್-19 ಪ್ರಕರಣಗಳು ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಜಾರಿಯಲ್ಲಿರುತ್ತದೆ. ಕೇರಳದಲ್ಲಿ ನಿತ್ಯ ಸಾವಿರಾರು ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಅಧಿಕಾರಿಗಳನ್ನು ಮೈಸೂರು ಜಿಲ್ಲಾಡಳಿತ ನಿಯೋಜಿಸಿದೆ. ಕೇರಳದಿಂದ ರಾಜ್ಯಕ್ಕೆ ಆಗಮಿಸುವ ಎಲ್ಲ ವಾಹನ ಸವಾರರು ಮತ್ತು ಪ್ರಯಾಣಿಕರ ಮೇಲೆ ನಿಗಾ ವಹಿಸಿರುವ ಆರೋಗ್ಯ ಅಧಿಕಾರಿಗಳು ಪ್ರತಿಯೊಬ್ಬರನ್ನೂ ತಪಾಸಣೆಗೆ ಒಳಪಡಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಎಚ್ಡಿ ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್, ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ನಿತ್ಯ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಮುಂಜಾಗ್ರತಾ ಕ್ರಮವಾಗಿ ಗಡಿ ಭಾಗದಲ್ಲಿ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಆರಂಭದಲ್ಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯಗೊಳಿಸಲಾಗಿದ್ದರೂ ಉಭಯ ರಾಜ್ಯಗಳ ಮಾತುಕತೆ ನಂತರ ಈ ನಿಯಮದಲ್ಲಿ ಸಡಿಲಗೊಳಿಸಲಾಗಿದೆ. ಸದ್ಯ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಲಾಗುತ್ತಿದೆ ಎಂದು ವಿವರಿಸಿದರು. IC ಹ್ಯಾಂಡ್ ಬಿಲ್ಸ್ ಕೊಡೋಂಥದ್ದು ಮತ್ತು ಇದನ್ನು ಅವೇರ್ನೆಸ್ ಕೊಡೋಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ RT-PCR ಟೆಸ್ಟ್ ಕಂಪಲ್ಸರಿಯಾಗಿ ಬೇಕು. ಕಂಪಲ್ಸರಿ ಯಾರು ತರೋಲ್ಲ ಅವ್ರನ್ನ ನಾವು ಬಾರ್ಡಲ್ಲಿ ಎಂಟ್ರಿ ಮಾಡಲ್ಲ ಅನ್ನೋ ಸಂದೇಶವನ್ನು ಕಳೆದ 18ನೇ ತಾರೀಕಿಂದ ನಾವು ಹೇಳ್ಕೊತಾ ಬರ್ತಾಯಿದ್ದೀವಿ. ಸೊ ನಿನ್ನೆ 22ನೇ ತಾರೀಕು ಏಕಾಏಕಿ ನಾವು ನಿಲ್ಲಿಸಿದಾಗ ಅಲ್ಲಿ RT-PCR ಟೆಸ್ಟ್ ರಿಸಲ್ಟ್ಸು ತುಂಬ ಕಡಿಮೆ. ಸೊ ಹಾಗಾಗಿ ಆ ವೈನಾಡು ಸಂಬಂಧಪಟ್ಟಂಥ MLA ಅವರೆಲ್ಲ ಬಂದು ಸ್ವಲ್ಪ ಏನು ಮಾನವೀಯತೆಯಿಂದ ಈಗ RT-PCR ಟೆಸ್ಟನ್ನು ಸ್ವಲ್ಪ ಮ್ಯಾಂಡೇಟ್ರಿ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದು ಈಗ ಥರ್ಮಲ್ ಸ್ಕ್ಯಾನಿಂಗು ಮತ್ತು ರ್ಯಾಂಡಮಾಗಿ RT-PCR ಟೆಸ್ಟ್ ಎರಡನ್ನೂ ನೋಡಿ ನಾವೀಗ ಬಾರ್ಡ್ರಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ವಿಷಯವಾಗಿ ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಕೇರಳದಿಂದ ನಿತ್ಯ ಬಂದು ಹೋಗುವ ಜನರಿಗೆ ಪರೀಕ್ಷೆ ಕಡ್ಡಾಯವಲ್ಲ, ಆದರೆ ರಾಜ್ಯದಲ್ಲಿಯೇ ವಿವಿಧ ಕಾರಣಗಳಿಗಾಗಿ ಉಳಿದುಕೊಳ್ಳುವ ಜನರಿಗೆ ನೆಗೆಟಿವ್ ಪರೀಕ್ಷಾ ವರದಿ ಕಡ್ಡಾಯವಾಗಿದೆ ಎಂದು ಹೇಳಿದರು. ಏನೊಂದು ಬಂದು ಹೋಗುವಂಥವರಿಗೆ ಪ್ರತಿದಿನ ಯಾಕೆಂದರೆ ಗಡಿ ಪ್ರದೇಶದಲ್ಲಿರುವಂಥವರು ಮಂಗಳೂರನ್ನೇ ಬಹಳಷ್ಟು ಅವಲಂಬಿತರು ಮಾಡ್ಕೊಂಡಿರುತ್ತಾರೆ. ಅವರಿಗೆ ಬಂದು ಹೋಗೋರಿಗೆ ಹೆಚ್ಚಿನ ಅನಾನುಕೂಲತೆ ಆಗಬಾರ್ದು.
ಸ್ಕ್ರೀನಿಂಗ್ ಆಗಬೇಕು, ಟೆಸ್ಟಿಗೆ ಇನ್ಸಿಸ್ಟ್ ಮಾಡೋಂಥದ್ದು ಆಗಬಾರ್ದು. ಆರೋಗ್ಯ ಸೇತು ಆ್ಯಪನ್ನು ಅವರಿಗೆ ಡೌನ್ಲೋಡ್ ಮಾಡಿಸಿ ಏನೊಂದು ಟ್ರ್ಯಾಕಿಂಗ್ ಸಿಸ್ಟಮ್, ಒಂದು ಮಾನಿಟ್ರಿಂಗ್ ಸಿಸ್ಟಮ್ ಇರ್ತದೆ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿರ್ತಾರೆ. ಪ್ರತಿನಿತ್ಯ ಶಾಲೆ, ಕಾಲೇಜು, ಬೇರೆ ಇತರ ಆರೋಗ್ಯ ಬೇರೆ ಬೇರೆ ಸೇವೆಗಳಿಗೆ ಬಂದು ಹೋಗುವಂಥವ್ರು ಇರ್ತಾರೆ. ಅವ್ರಿಗೆ ಅನನುಕೂಲತೆ ಆಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ತಿಳಿಸಿ ಒಂದು ಭಾರತ ಸರ್ಕಾರದ ಗೈಡ್ಲೈನ್ಸ್ ಇದೆ, ಟ್ರಾನ್ಸಿಟ್ಟಲ್ಲಿ ಬಂದು ಹೋಗೋರಿಗೆ ಹೆಚ್ಚಿನ ಅನುಕೂಲತೆ ಆಗಬೇಕು ಅಂತ. ಇದಕ್ಕಲ್ಲಿ ನಾನು ಆರೋಗ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಚಿವರಿಗೂ ತಿಳಿಸಿ ಏನು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅಂತ ಡಾಕ್ಟರ್ ಸುಧಾಕರ್ ಅವರಿಗೆ ತಿಳಿಸಿ ಇದನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಇಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಬಾಹ್ಯ ಬೆಂಬಲ ಘೋಷಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ಜಮೀರ್ ಅಹ್ಮದ್, ಕೆಆರ್ ರಮೇಶ್ ಕುಮಾರ್, ಕೃಷ್ಣ ಭೈರೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಅಸ್ಸಾಂ ಪ್ರವಾಸದಲ್ಲಿದ್ದಾರೆ. ಸಂತ ವಿದ್ವಾಂಸ ಶ್ರೀಮಂತ ಶಂಕರದೇವ ಅವರ ಜನ್ಮಸ್ಥಳವಾದ ಬೋರ್ಡೋವಾ ಸತ್ರಕ್ಕೆ ಭೇಟಿ ನೀಡಿದ ಬಳಿಕ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡ ಅವರು ರಾಮರಾಜ್ಯದ ಕಲ್ಪನೆಯನ್ನು ಮಹಾನ್ ಸಂತ ಶಂಕರದೇವ ಪುನಃಸ್ಥಾಪನೆ ಮಾಡಿದ್ದಾರೆ. ಅವರ ಸಂದೇಶಗಳನ್ನು ಯುಗ ಯುಗಗಳವರೆಗೆ ಬಿತ್ತರಿಸಲು ಅಸ್ಸಾಂ ಸರ್ಕಾರ ಅವರ ಸ್ಮಾರಕ ಸ್ಥಾಪನೆ ಮಾಡುತ್ತಿದೆ ಎಂದರು. 10 ವರ್ಷಗಳವರೆಗೆ ಕೇಂದ್ರದಲ್ಲಿ ಸರ್ಕಾರ ನಡೆಸಿದ ಮನಮೋಹನ್ ಸಿಂಗ್ ಅಸ್ಸಾಂ ಮೂಲದವರಾಗಿದ್ದಾರೆ. ಅವರು ಅಸ್ಸಾಂಗಾಗಿ ಏನು ಮಾಡಿದರು ಎಂದು ಪ್ರಶ್ನಿಸಿದರು. ಅಸ್ಸಾಂ ಅನ್ನು ಪ್ರವಾಹ ಮುಕ್ತ ಮಾಡುವುದು ಭಾರತೀಯ ಜನತಾ ಪಕ್ಷದ ನಿರ್ಧಾರವಾಗಿದೆ. ಇದಕ್ಕಾಗಿ ನದಿ ನೀರು ಹರಿವು, ತಿರುವು ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ಅಸ್ಸಾಂ ಗಣ ಪರಿಷತ್ ಹಾಗೂ ಬಿಜೆಪಿ ಜೊತೆಯಾದರೆ ಅಸ್ಸಾಂ ಅಭಿವೃದ್ಧಿ ಸಾಧ್ಯ ಎನ್ನುವುದು ಇಲ್ಲಿನ ಜನರಿಗೆ ತಿಳಿದಿದೆ. ಅಸ್ಸಾಂ ಅನ್ನು ದೇಶದ ನಂಬರ್ 1 ರಾಜ್ಯವನ್ನಾಗಿ ಮಾಡಲಾಗುವುದು ಎಂದರು. 500 साल पहले यहाँ शंकर देव ने जन्म लिया, जिन्होंने आसामियों का एक ऐसा आदर्श दिया जिसने राम राज्य की कल्पना को पुनर्जीवित किया है. शासन कैसा होना चाहिए, शासन का उद्देश्य क्या होना चाहिए? शासन का उद्देश्य गरीब, दबे, कुचले उनको आगे बढ़ाने का होना चाहिए. राम राज्य की स्थापना का उद्देश्य आगे बढ़ना चाहिए. 15 साल तक कांग्रेस की सरकार रही, मगर कभी श्रीमन शंकर देव की भूमि को उन्होंने पुण्य स्थली मानकर उसको एक बहुत बड़ा स्मारक बनाने का काम नहीं किया. आपने 5 साल पहले भारतीय जनता पार्टी को मैंडेट दिया और हमारे दोनों नेताओं ने 100 साल तक श्रीमन शंकर देव को संदेश को आगे बढ़ाने वाला काम किया. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹಿಂದೂ ಮಹಾಸಾಗರದಲ್ಲಿರುವ ಜೈವಿಕ ಸಂಪನ್ಮೂಲಗಳ ಕುರಿತ ರಾಷ್ಟ್ರೀಯ ಸಮಾವೇಶದಲ್ಲಿಂದು ಪಾಲ್ಗೊಂಡರು. ಹಿಂದೂ ಮಹಾಸಾಗರದಲ್ಲಿರುವ ಆಮೆಗಳ ಟ್ಯಾಗಿಂಗ್ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು. ಇದರಿಂದ ಅವುಗಳ ಚಲನೆ, ಅವು ಎಷ್ಟು ದೂರ ಚಲಿಸುತ್ತವೆ, ಅವು ಹವಾಮಾನಕ್ಕೆ ಹೇಗೆ ಸ್ಪಂದಿಸುತ್ತವೆ ಎನ್ನುವುದನ್ನು ಅರಿತುಕೊಳ್ಳಬಹುದು. ವಿಜ್ಞಾನ ಯಾವತ್ತೂ ಅನ್ವೇಷಣಾತ್ಮಕ ಹಾದಿಯಾಗಿದೆ, ಎಂದಿಗೂ ಮುಂದೆ ಚಲಿಸುತ್ತಿರುತ್ತದೆ. ಅದರ ಆವಿಷ್ಕಾರದಿಂದಲೇ ಮನುಷ್ಯ ಬಳಕೆಯ ಸಾಧನ ನಿರ್ಮಾಣವಾಗುತ್ತದೆ ಎಂದರು. 2 ದಿನಗಳ ಸಮಾವೇಶ ಇಂದಿನಿಂದ ಆರಂಭವಾಗಿದ್ದು ಆಳ ಸಮುದ್ರ ಜೀವಿಗಳ ಕುರಿತು ಮಹತ್ವಪೂರ್ಣ ಮಾಹಿತಿ ವಿನಿಮಯ ನಡೆಯಲಿದೆ. और नेस्टिंग के लिए कैसे चुने हुए समुद्र के किनारे आता है, ये साफ होता जाएगा. तो विज्ञान एक सदा खोज की यात्रा है. विज्ञान कभी रुकता नहीं, विज्ञान हमेशा आगे बढ़ता है और विज्ञान की खोज से ही मनुष्य को असीमित उपयोग के साधन उसी खोज से तैयार होते हैं. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಗ್ಯಾಬಿಯನ್ ಚೆಕ್ ಡ್ಯಾಂ ನಿರ್ಮಿಸಲಾಗುತ್ತಿದೆ. ನೈಸರ್ಗಿಕವಾಗಿ ಸಿಗುವ ಕಲ್ಲುಗಳನ್ನೇ ಬಳಸಿ ಇದನ್ನು ನಿರ್ಮಿಸಲಾಗುತ್ತಿದೆ. ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಹರಿಯುವ ನೀರು, ಗಣಿ ಪ್ರದೇಶದ ಬೆಟ್ಟಗಳ ಮೇಲಿನಿಂದ ಹರಿದು ಬರುವ ಗಣಿಗಾರಿಕೆಯ ಮಣ್ಣು ತುಂಬಿರುವ ನೀರು ಕೆರೆ ಕೊಳ್ಳ ಸೇರುತ್ತಿದೆ.
ಕೃಷಿ ಭೂಮಿಗೂ ತಲುಪಿ ಬೆಳೆ ಹಾನಿಗೆ ಕಾರಣವಾಗುತ್ತಿದೆ. ಈ ಅಪಾಯ ತಪ್ಪಿಸಲು ಸಂಡೂರು, ಹೊಸಪೇಟೆ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗುತ್ತಿದೆ. ಚೆನ್ನವೀರ ಅಂತ ಹೇಳಿ ಸರ್ ನಾವು ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ಚೆನ್ನವೀರ ಗ್ಯಾಬಿಯನ್ ಚೆಕ್ ಡ್ಯಾಂ ನಿರ್ಮಾಣ ಕಾರ್ಯ ಆರಂಭಿಸಿರುವುದರಿಂದ ಜನರಿಗೆ ಉದ್ಯೋಗ ದೊರಕಿದೆಯಲ್ಲದೆ ನೈಸರ್ಗಿಕ ಕಲ್ಲುಗಳನ್ನು ಬಳಸಿ ನೀರು ನಿಲ್ಲಿಸುವುದರಿಂದ ಕಸ ಕಡ್ಡಿ ಮುಕ್ತ ನೀರು ಪ್ರಾಣಿ ಪಕ್ಷಿಗಳಿಗೂ ಸಿಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅತಿ ಹೆಚ್ಚಾಗಿ ಆಮೇಲೆ ನಮ್ಮ ಇದು ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಮಳೆಗಾಲ ಹೆಚ್ಚಾಗುತ್ತೆ ಸರ್. ಈ ಥರ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಬರ್ತಕ್ಕಂಥ ಕಲ್ಲು ಮಣ್ಣೆಲ್ಲ ಅಲ್ಲೇ ನಿಂದಿರಿಸಿ ನೀರು ಮಾತ್ರ ಬಿಡ್ತದೆ. ಇದರಿಂದ ರೈತರಿಗೆ ಕೂಡ ಸಹ ನಮಗೆ ಅಂತರ್ಜಲ ಹೆಚ್ಚಾಗುತ್ತೆ ಸರ್. ಇದು ಉದ್ದ ಬಂದು 8.5 ಮೀಟರ್. ಡ್ಯಾಂನ ತಾಂತ್ರಿಕ ಸಹಾಯಕ ಪ್ರವೀಣ್ ಜಮೀನುಗಳಿಗೆ ಮಳೆ ನೀರು ನುಗ್ಗದಂತೆ ತಡೆಯುವುದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಅದು 1.2 ಮೀಟರ್ಸ್ ತೊಗೊಂಡಿದೆ ಸರ್, ಅಂದರೆ 4 ಫೀಟ್ ಡೆಪ್ತ್ ತೊಗೊಂಡಿದೆ ಸರ್. ಅದನ್ನ ಆಮೇಲೆ ಬಾಡಿ ವಾಲ್ ಬಂದು 1.4 ಮೀಟರ್ ಯೂಸ್ ಮಾಡಿ ಸರ್. ಅದು ಸುತ್ತಮುತ್ತಲ ರೈತರಿಗೆ ಯಾವುದಕ್ಕೆ ಅವರು ಹೊಲದಲ್ಲಿ ನೀರು ಹೋಗ್ಲಾರ್ದಂಗೆ ತಳಮಟ್ಟದಲ್ಲಿ ನಾವು ಬಾಡಿ ವಾಲ್ ಲೈಟ್ನ ಡಿಸೈನ್ ಮಾಡಿದ್ದೀವಿ ಸರ್. ಇದನ್ನ ಆಮೇಲೆ ಇದು ಅಪರಾಣ ಅಂತ ಮಾಡಿ ಸರ್. ಇದಕ್ಕೆ ಆ ಕಡೆ ಈ ಕಡೆ ಆಮೇಲೆ ನಮ್ಮದು ಸ್ಟ್ರಕ್ಚರ್ ಬಂದು ಯಾವುದೇ ಟಿಲ್ಟ್ ಆಗ್ಬಾರ್ದು ಸರ್, ಹಿಂದೆ ಮುಂದೆ ಟಿಲ್ಟ್ ಆಗ್ಬಾರ್ದು. ಅದಕ್ಕೆ ಸಪೋರ್ಟಿವಾಗಿ ನಾವು ಪ್ರೊವೈಡ್ ಮಾಡಿ ಸರ್. ಇದಕ್ಕೆ 80% ಕೂಲಿ ಮೊತ್ತ ಇದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಚೆಕ್ ಡ್ಯಾಂ ನಿರ್ಮಾಣದಿಂದಾಗಿ ಮಣ್ಣು ಸವಕಳಿ ತಪ್ಪುತ್ತದೆ, ಕಾಮಗಾರಿಯಲ್ಲಿ ತೊಡಗಿರುವ ಕಾರ್ಮಿಕರ ವೇತನ ಪಾವತಿಗೆ ಹೆಚ್ಚಿನ ಹಣ ಮೀಸಲಿಡಲಾಗಿದೆ ಎಂದು ವಿವರಿಸಿದರು. ಅದನ್ನ ನಾವು ಉಪಯೋಗ ಮಾಡಿಕೊಂಡು ಬಹಳಷ್ಟು ಮೊತ್ತವನ್ನ ಕೂಲಿ ಮೊತ್ತಕ್ಕೆ ಪಾವತಿ ಮಾಡೋದ್ರಿಂದ ಒಂದು ಮೆಟೀರಿಯಲ್ ಕಾಸ್ಟ್ ಅಲ್ಲಿ ನಮಗೆ ಸೇವ್ ಆಗ್ತದೆ. ಇನ್ನೊಂದು ಮುಖ್ಯವಾಗಿ ಗೇಬಿಯಾಸ್ ಚೆಕ್ ಡ್ಯಾಮ್ ಅಲ್ಲಿ ಮೆಶ್ ಅನ್ನ ಹಾಕಿ ನಾವು ಸ್ಥಳೀಯವಾಗಿ ಅವೈಲೇಬಲ್ ಆಗಿರುವಂಥ ಕಲ್ಲುಗಳನ್ನು ಯೂಸ್ ಮಾಡೋದ್ರಿಂದ ಮಣ್ಣು ಒಂದು ರಭಸ ಜಾಸ್ತಿ ಇರೋವಾಗ, ನೀರು ಹರಿಯುವಾಗ ರಭಸ ಜಾಸ್ತಿ ಇರೋದ್ರಿಂದ ಮಣ್ಣನ್ನು ತಡೆಯುತ್ತೆ. ಅದು ಅಲ್ಲೇ ಒಂದು ಫಿಲ್ಟರ್ ಥರ ಆ್ಯಕ್ಟ್ ಆಗುತ್ತೆ ಆ ಮೆಶ್ ಇರೋದ್ರಿಂದ ಮತ್ತು ಕಲ್ಲಿರೋದ್ರಿಂದ. ಬರೀ ನೀರು ಮಾತ್ರ ಹೊರಗಡೆ ಬಂದು ವಾಟರ್ ಮಣ್ಣು ಅಲ್ಲೇ ತಡೆಯೋದ್ರಿಂದ ನಮಗೆ ಎರೋಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಥರ ಭಾಳಷ್ಟು ಉಪಯೋಗ ಇರೋದ್ರಿಂದ ಒಂದು ವಿನೂತನ ಪ್ರಯತ್ನ ಸುಶೀಲ್ ನಗರದಲ್ಲಿ ನಡೆದಿದೆ. ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನದ ಜಾರಿಗೊಂಡ ನಂತರ ಇದುವರೆಗೆ 1,26,71,163 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈವರೆಗೆ ಆರೋಗ್ಯ ಕಾರ್ಯಕರ್ತರು ಮತ್ತು ಮುನ್ನೆಲೆ ಕಾರ್ಯಕರ್ತರಿಗೆ ಕೋವಿಡ್ ಲಸಿಕೆ ನೀಡಿ 1,23,00,000ಕ್ಕೂ ಅಧಿಕವಾಗಿದೆ. ಈ ಪೈಕಿ 65,24,726 ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗಿದೆ. ಎರಡನೇ ಹಂತದಲ್ಲಿ 14,81,754 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದೆ. ಒಟ್ಟಾರೆಯಾಗಿ 43,60,153 ಮುನ್ನೆಲೆ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗಿದೆ. ಲಸಿಕೆ ನೀಡಿಕೆ ಅಭಿಯಾನದ 40ನೇ ದಿನವಾದ ನಿನ್ನೆ 2,01,035 ಮಂದಿ ಲಸಿಕೆ ಪಡೆದುಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿದೆ. ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಪರೀಕ್ಷಾ ಸಾಮರ್ಥ್ಯದಲ್ಲೂ ನಿರಂತರವಾಗಿ ಏರಿಕೆಯಾಗುತ್ತಿದೆ. ಇದುವರೆಗೆ 21,38,29,658 ಮಂದಿಯ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 7,93,383 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಹೊನಲು ಬೆಳಕಿನ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 145 ರನ್ಗಳಿಗೆ ಆಲ್ಔಟ್ ಆಗಿದೆ. ಇದಕ್ಕೂ ಮುನ್ನ ನಿನ್ನೆ ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 112 ರನ್ ಗಳಿಸಿತ್ತು. ನಿನ್ನೆ 3 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿದ್ದ ಭಾರತ ಇಂದು ಆಟ ಆರಂಭಿಸಿ ನಿಧಾನಗತಿಯಲ್ಲಿ ರನ್ ಗಳಿಸಿತು. ಉಪನಾಯಕ ರೋಹಿತ್ ಶರ್ಮಾ 66 ರನ್ ಗಳಿಸಿ ಔಟ್ ಆದರು. ನಾಯಕ ವಿರಾಟ್ ಕೊಹ್ಲಿ 27 ರನ್ ಗಳಿಸಿದರು. ಇಂಗ್ಲೆಂಡ್ ಪರ ಜೋ ರೂಟ್ 5, ಜಾಕ್ ಲೇಚ್ 4, ಜೋಫ್ರಾ ಆರ್ಚರ್ 1 ವಿಕೆಟ್ ಪಡೆದರು. ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ಮತ್ತೆ ಆರಂಭಿಕ ಆಘಾತ ಅನುಭವಿಸಿದೆ. ಇತ್ತೀಚಿನ ವರದಿಯಂತೆ 2 ವಿಕೆಟ್ ನಷ್ಟಕ್ಕೆ 117 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ಪುದುಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವದರ್ಜೆ ಪ್ರವಾಸಿ ತಾಣವಾಗಿ ನಂದಿ ಬೆಟ್ಟ ಅಭಿವೃದ್ಧಿ, ರೋಪ್ ವೇ ನಿರ್ಮಾಣ ಕಾರ್ಯ ಶೀಘ್ರ ಆರಂಭ. ಡಾ ಕೆ ಸುಧಾಕರ್.
ಹಿಂದೂ ಮಹಾಸಾಗರದ ಜೀವಿ ವೈವಿಧ್ಯ ಕುರಿತ ರಾಷ್ಟ್ರೀಯ ಸಮಾವೇಶ, ಆಳ ಸಮುದ್ರ ಜೀವಿಗಳ ಅನ್ವೇಷಣೆಗೆ ಒತ್ತು, ಪ್ರಕಾಶ್ ಜಾವಡೇಕರ್. ಮತ್ತು ಅಹಮದಾಬಾದ್ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ಗಳ ಮುನ್ನಡೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.